ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಿನ್ನೆಯ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಭೌತ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಉತ್ತರಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಇಂದಿನ ದಿನ ನಾವು ರಾಸಾಯನಿಕ ವಿಭಾಗದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇವುಗಳು ಉತ್ತರ ಸಹಿತವಾಗಿರ್ತವೆ. ಸೊ 2/4/2025 ನಡೆದಂತಹ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ. ಸೊ ಅದರಲ್ಲಿರ್ತಕ್ಕಂಥ ಎಲ್ಲ ಉತ್ತರಗಳನ್ನು ಪ್ರಶ್ನೆ ಸಹಿತ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್. ಸೊ ಬನ್ನಿ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ ಅಂತ ಇದೆ. ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಯಾವುದು ಅಂತ ಕೇಳಿರ್ತಾನೆ. ಸಾಬೂನುಗಳು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸಾಬೂನುಗಳು ಏನು ಮಾಡ್ತಪ್ಪ ಅಂದರೆ ಗಡಸು ನೀರಿನಲ್ಲಿ ಕರಗದ ಒತ್ತರವನ್ನು ಉಂಟು ಮಾಡುತ್ತದೆ. ಒತ್ತಡ ಅಂದರೆ ಪ್ರೆಸಿಪಿಟೇಟ್ ಅಂತ PPT ಅಂತ ಕರಿತೀವಿ ನಾವು. ಸೊ ಗಡಸು ನೀರಿನಲ್ಲಿ ಕರಗದ ಒತ್ತರವನ್ನು ಸಾಬೂನುಗಳು ಉಂಟು ಮಾಡುತ್ತವೆ. ಇನ್ನು ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಆಗಿರ್ತದೆ. ಇದು CuO + H2O ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಅಥವಾ ಉಷ್ಣ Cu + H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಂತ ಕೇಳ್ತಾನೆ. ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಯಾಕಪ್ಪ ಅಂದರೆ ತಾಮ್ರದ ಆಕ್ಸೈಡ್ ಏನು ಮಾಡ್ತದೆ, ಅಪಕರ್ಷಣೆಗೊಂಡು, ಅಂದರೆ ಅಪಕರ್ಷಣೆ ಅಂದ್ರೇನು, ಆಕ್ಸಿಜನನ್ನು ಕಳೆದುಕೊಳ್ಳೋದು, ಹೈಡ್ರೋಜನನ್ನು ಪಡೆದುಕೊಳ್ಳೋದು. ಉತ್ಕರ್ಷಣೆ ಅಂದ್ರೇನು, ಆಕ್ಸಿಜನನ್ನು ಪಡೆದುಕೊಳ್ಳೋದು, ಹೈಡ್ರೋಜನನ್ನು ಕಳೆದುಕೊಳ್ಳೋದಾಗಿರ್ತದೆ. ಸೊ ಇಲ್ಲಿ ತಾಮ್ರದ ಆಕ್ಸೈಡ್ ಏನು ಮಾಡ್ತದಪ್ಪ ಅಂದರೆ ಅಪಕರ್ಷಣೆಗೊಳ್ತದೆ, ಅಂದರೆ ಆಕ್ಸಿಜನನ್ನು ಕಳೆದುಕೊಂಡು ಅಪಕರ್ಷಣೆಗೊಂಡು ತಾಮ್ರ ಏನಾಗಿರ್ತದೆ ಉಂಟಾಗ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳು 2 ಇರ್ತವೆ. 16ನೇ ಪ್ರಶ್ನೆ, ಕಬ್ಬಿಣದ ಸಂಕ್ಷಾರಣವನ್ನು ತಡೆಗಟ್ಟುವ ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿರಿ ಅಂತ ಕೇಳ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮಿಶ್ರಲೋಹವನ್ನಾಗಿಸುವುದು ಅಂತ ಬರೆದ್ರು ಕೂಡ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಕ್ರೋಮಿಯಂ ಲೇಪನ ಅಂತಲೂ ಇದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ, ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು. ಓಕೆ, ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋಣ. ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸುವುದರಿಂದ. ಅಂದರೆ ಆಮ್ಲವನ್ನು ನೀರಿಗೆ ಹೆಂಗೆ ಸೇರಿಸಬೇಕಪ್ಪ ಅಂದರೆ ನಿರಂತರವಾಗಿ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಅಥವಾ ನೀರನ್ನು ನಾವೇನಾದರೂ ಆಮ್ಲಕ್ಕೆ ಸೇರಿಸಿದರೆ ಅದೇನಾಗ್ತದೆ, ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಅಂದರೆ ಇವೆರಡು ಅತ್ಯಂತ ಬಹಿರ್ಷ್ಣಕ ಕ್ರಿಯೆ. ನೀರಿಗೆ ಆಮ್ಲವನ್ನು ಸೇರಿಸೋದಾಗಲಿ, ಆಮ್ಲವನ್ನು ನೀರಿಗೆ ಸೇರಿಸೋದಾಗಲಿ ಅತ್ಯಂತ ಬಹಿರ್ಷ್ಣಕ ಕ್ರಿಯೆ ಆಗಿರ್ತವೆ. ಸೊ ಇವುಗಳನ್ನು ಸಡನ್ನಾಗಿ ನಾವು ಸೇರಿಸೋದ್ರಿಂದ ಏನಾಗ್ತದಪ್ಪ ಅಂದರೆ ಆ ಗಾಜಿನ ಸಂಗ್ರಾಹಕ ಒಡೆದು ಸುಟ್ಟ ಗಾಯಗಳಾಗುವ ಸಂಭವನೀಯತೆ ಹೆಚ್ಚಿರ್ತದೆ. ಹಾಗಾಗಿ ಆಮ್ಲವನ್ನು ನಾವೇನು ಮಾಡಬೇಕಾಗ್ತದೆ, ನಿಧಾನವಾಗಿ ನಿರಂತರ ಕಲಕುವಿಕೆಯೊಂದಿಗೆ ನೀರಿಗೆ ಆಮ್ಲವನ್ನು ಸೇರಿಸಬೇಕಾಗುತ್ತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳು ಇರ್ತವೆ, ಅವುಗಳನ್ನು ನೋಡ್ತಾ ಹೋಗೋಣ. 18ನೇ ಪ್ರಶ್ನೆ, ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಎಂದು ಕರೆಯುತ್ತೇವೆ. ಉತ್ತರವನ್ನು ನೋಡ್ತಾ ಹೋಗೋಣ. ಅದೇ ರೀತಿ ತಡೆಗಟ್ಟುವ ವಿಧಾನಗಳು ಯಾವಪ್ಪ ಅಂದರೆ ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನು, ಅಂದರೆ ಪ್ರತಿ ಉತ್ಕರ್ಷಗಳನ್ನು ಸೇರಿಸುವುದಾಗಿರ್ಬೋದು, ಕರಿದ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು, ಹಾಗೆ ಚಿಪ್ಸ್ ಪೊಟ್ಟಣಕ್ಕೆ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು. ಸೊ ಈ ಚಿಪ್ಸ್ ಪೊಟ್ಟಣಕ್ಕೆ ಕಾನ್ಸೆಪ್ಟ್ನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನನ್ನು ಹಾಯಿಸುತ್ತಾರೆ ಏಕೆ ಅಂತ ಕೇಳ್ತಾನೆ. ಸೊ ಕಾರಣ ಕೊಡಿ ಪ್ರಶ್ನೆಗಳಲ್ಲಿ ಬರ್ತದೆ. ಸೊ ಯಾಕಪ್ಪ ಅಂದರೆ ಈ ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಹಾಯಿಸುವುದರಿಂದ ಚಿಪ್ಸ್ಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕಗಳು ದೊರೀತವೆ. ಇನ್ನು 19ನೇ ಪ್ರಶ್ನೆ, ಕಾರಣ ಕೊಡಿ ಅಂತ ಕೇಳ್ತಾನೆ. ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುತ್ತಾರೆ ಏಕೆ? ಹಾಗೂ ಬಿ ಪ್ರಶ್ನೆ, ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ಏಕೆ ಅಂತ ಕೇಳ್ತಾನೆ. ಮೊದಲಿಗೆ ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಅದನ್ನು ಆಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಹಾಗಾಗಿ ಸತುವಿನ ಆಕ್ಸೈಡನ್ನು ನಾವು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತೇವೆ. ಬಿ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ಸೋಡಿಯಂ ಲೋಹವು ನೀರು ಮತ್ತು ವಾತಾವರಣದ ಆಕ್ಸಿಜನ್ನೊಂದಿಗೆ ಅತ್ಯಂತ ಕ್ಷಿಪ್ರವಾಗಿ ಅಥವಾ ರಭಸವಾಗಿ ವರ್ತಿಸುತ್ತದೆ, ಆದರೆ ಸೀಮೆ ಎಣ್ಣೆಯ ಜೊತೆ ವರ್ತಿಸುವುದಿಲ್ಲ. ಹಾಗಾಗಿ ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೆತವೆ. ಇನ್ನು ಕಾರಣ ಕೊಡಿಯಲ್ಲಿ ಅಥವಾ ಪ್ರಶ್ನೆ ಕೊಟ್ಟಿದ್ದ ನೋಡಿ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಎ ಪ್ರಶ್ನೆ ಆಗಿರ್ತದೆ ಇದು. ಇನ್ನು ಬಿ ಪ್ರಶ್ನೆ, ಘನಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಅಂತ 2 ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ. ಚಿನ್ನಕ್ಕೆ ಹೊಳಪಿದೆ, ಅಂದರೆ ಲೋಹವಾಗಿರೋದ್ರಿಂದ ಚಿನ್ನವು ಹೊಳೆಯುವ ಗುಣವನ್ನು ಹೊಂದಿರ್ತದೆ. ಅಷ್ಟೇ ಅಲ್ಲದೆ ತನ್ಯತೆ ಗುಣವನ್ನು ಹೊಂದಿದೆ, ಅಂದರೆ
ನೀವು ನೋಡ್ರಿ ಎಷ್ಟು ತನ್ಯತೆ ಗುಣವನ್ನು ಚಿನ್ನ ಹೊಂದಿದೆ ಅಂದ್ರೆ 1 ಗ್ರಾಮ್ ಚಿನ್ನವನ್ನು, ಕೇವಲ ಒಂದೇ 1 ಗ್ರಾಮ್ ಚಿನ್ನವನ್ನು ನಾವು ಸುಮಾರು 2 ಕಿಲೋಮೀಟರ್ನಷ್ಟು ಎಳೆಯಬಹುದಾದಂತಹ ತಂತಿಯ ರೂಪದಲ್ಲಿ ಎಳೆಯಬಹುದಂತ ಗುಣವನ್ನು ಹೊಂದಿರೋದ್ರಿಂದ ಚಿನ್ನವನ್ನು ನಾವೇನು ಮಾಡ್ತೀವಿ ಅತ್ಯಂತ ಹೆಚ್ಚಿನ ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಎಂದು ಕರೆಯುತ್ತೇವೆ. ಹಾಗೆ ಕುಟ್ಯತೆ ಗುಣವನ್ನು ಅಂದರೆ ಕುಟ್ಟಿ ತೆಳುವಾದ ಹಾಳೆಯನ್ನಾಗಿ ಮಾಡುವಂಥ ವಿಧಾನಕ್ಕೆ ಕುಟ್ಯತೆ ಅಂತ ಕರಿತೀವಿ. ಅತಿ ಹೆಚ್ಚಿನ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿದೆ. ಹಾಗೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತುವಾಗಿರೋದ್ರಿಂದ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತೇವೆ. ಇನ್ನು ಬಿ ಪ್ರಶ್ನೆ, ಘನ ವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಸ್ವತಂತ್ರ ಅಯಾನುಗಳು ಉಂಟಾಗುವುದಿಲ್ಲ. ಆದ್ದರಿಂದ ಅಯಾನಿಕ ಸಂಯುಕ್ತಗಳು ಘನ ವಸ್ತುಗಳಲ್ಲಿ ಅವಿದ್ಯುತ್ ವಾಹಕ ಅಂದರೆ ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯಾ ಗುಂಪನ್ನು ಹೆಸರಿಸಿ ಅಂತ ಇದೆ. CH3CH2OH ಇದು ಎಥನಾಲ್ ಆಗಿರ್ತದೆ. ಇದನ್ನು ನಾವೇನು ಮಾಡಬೇಕು, ಇಕ್ವೇಷನನ್ನು ಫುಲ್ ಫಾರ್ಮ್ ಮಾಡಬೇಕು. ಕ್ಷಾರೀಯ KMnO4 ಹಾಕಬೇಕು ಪ್ಲಸ್ ಆಮ್ಲೀಯ K2Cr2O7 ಹಾಕಿದಾಗ ನಮ್ಗೆ ಏನು ಸಿಗ್ತದಪ್ಪ ಅಂದರೆ CH3COH ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಅಂದರೆ ಮೆಥನಾಯಿಕ್ ಆಮ್ಲ ಸಿಗ್ತದೆ. ಓಕೆನಾ, ಅಂದರೆ ಎಥನಾಯಿಕ್ ಆಮ್ಲ ಸಿಗ್ತದೆ, ಕ್ಷಮೆ ಇರಲಿ, ಎಥನಾಯಿಕ್ ಆಮ್ಲ ಸಿಗ್ತದೆ. ಸೊ COH ಅನ್ನೋದು ಕಾರ್ಬಾಕ್ಸಿಲಿಕ್ ಆಮ್ಲದ ಒಂದು ಕ್ರಿಯಾ ಗುಂಪಾಗಿರ್ತದೆ. ಇನ್ನು 21ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಆನ್ಸರ್ಗೆ ಎರಡು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಒಂದು ಕ್ಯಾಥೋಡು, ಇನ್ನೊಂದು ಕಶ್ಮಲಗಳು ಕೇಳ್ತಾನೆ. ಚಿತ್ರ ಈ ರೀತಿಯಾಗಿ ಕಂಡು ಬರ್ತದೆ ನೋಡಿ. ಕ್ಯಾಥೋಡ್ ಇದೆ ಹಾಗೂ ಕಶ್ಮಲಗಳಿದ್ದಾವೆ. ಒಂದು ಕ್ಯಾಥೋಡ್ನಲ್ಲಿ ಶುದ್ಧ ತಾಮ್ರ ಶೇಖರಣೆಗೊಂಡಿದ್ರೆ ಆ್ಯನೋಡ್ನಲ್ಲಿ ಏನಾಗ್ತದಪ್ಪ ಅಂದರೆ ಅಶುದ್ಧ ತಾಮ್ರದ ಅಂಶ ಇರ್ತದೆ. ಸೊ ಕೆಳಭಾಗದಲ್ಲಿ ಕಶ್ಮಲಗಳು ಕಂಡು ಬರ್ತವೆ. ಇದು ಸಂಪೂರ್ಣವಾಗಿ 3 ಅಂಕಗಳನ್ನು ಕೊಡುವಂತಹ ಚಿತ್ರ ಆಗಿರ್ತದೆ. ಅತ್ಯಂತ ಸುಲಭವಾಗಿ ನೋಡಿ, ಚಿತ್ರ ಎಷ್ಟು ಈಸಿ ಆಗೈತಿ. ಇದಕ್ಕೆ ಸಂಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಇನ್ನು 22ನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ ಅಂತ ಇದೆ. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ. ಇನ್ನು ಬಿ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ. ಸಿ ಪ್ರಶ್ನೆ ಅಂದರೆ 3ನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ. ಹಾಗಾದರೆ ಸುಟ್ಟ ಸುಣ್ಣದ ರಾಸಾಯನಿಕ ಸಮೀಕರಣವನ್ನು ಬರಿತಾ ಹೋಗೋಣ. ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಸುಟ್ಟ ಸುಣ್ಣ ಅಂದರೆ CaO ಪ್ಲಸ್ H2O ಗಿವ್ಸ್ ರೆಸ್ಟು CaOH ಟಾಯ್ಸ್ ಆಗ್ತದೆ. ಎರಡನೇ ಉತ್ತರ ನೋಡ್ತಾ ಹೋಗೋಣ. ತಾಮ್ರದ ಸಲ್ಫೇಟ್ ಪ್ಲಸ್ ಸತು, ತಾಮ್ರ ಪ್ಲಸ್ ಸತುವಿನ ಸಲ್ಫೇಟ್ CuSO4 ಪ್ಲಸ್ Zn ಗಿವ್ಸ್ ರೆಸ್ಟು ZnSO4 ಪ್ಲಸ್ Cu. ಇದು ಒಂದು ಸ್ಥಾನಪಲ್ಲಟ ಕ್ರಿಯೆಯಾಗಿರ್ತದೆ. ಇನ್ನು 3ನೇದು ಪ್ರಶ್ನೆ ನೋಡಿ, ಸೋಡಿಯಂ ಕ್ಲೋರೈಡ್ ಪ್ಲಸ್ ಬೆಳ್ಳಿಯ ನೈಟ್ರೇಟ್ ಗಿವ್ಸ್ ರೆಸ್ಟು ಬೆಳ್ಳಿಯ ಕ್ಲೋರೈಡ್ ಪ್ಲಸ್ ಸೋಡಿಯಂ ನೈಟ್ರೇಟ್. NaCl ಪ್ಲಸ್ AgNO3 AgCl ಪ್ಲಸ್ NaNO3. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ ಕೊಟ್ಟಿರ್ತಾನೆ ನೋಡಿರಲಿ. ಅಥವಾ ಪ್ರಶ್ನೆ ಏನು ಕೊಟ್ಟಿದ್ದಾನೆ, ಈ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೊಟ್ಟಿರ್ತಾನೆ. H2 ಪ್ಲಸ್ O2 H2 ಪ್ಲಸ್ O2 ಗಿವ್ಸ್ ರೆಸ್ಟು H2 ಅಂತ ಇತ್ತು. ಅದನ್ನು ಸಮೀಕರಣವನ್ನು ಸರಿದೂಗಿಸಿದಾಗ 2H2 ಪ್ಲಸ್ O2 ಗಿವ್ಸ್ ರೆಸ್ಟು 2H2O ಅಂತ ಇದೆ. ಇನ್ನು ಎರಡನೇದು ನೋಡ್ರಿ, Na2CO3 ಪ್ಲಸ್ 2HCl ಗಿವ್ಸ್ ರೆಸ್ಟು 2NaCl H2O ಪ್ಲಸ್ CO2. 3ನೇ ಪ್ರಶ್ನೆ, N2 ಪ್ಲಸ್ 3H2 ಪ್ಲಸ್ 2NH3 ಅಂತ ಬರೆದ್ರೆ ನಿಮ್ಗೆ ಸಂಪೂರ್ಣವಾಗಿ 3 ಅಂಕಗಳು ಈ ಸುಲಭವಾಗಿ ದೊರೆಯುತ್ತವೆ. ಇನ್ನು 4 ಅಂಕದ ಒಂದು ಪ್ರಶ್ನೆ ಕೇಳಿರ್ತಾನೆ. 23ನೇ ಪ್ರಶ್ನೆ ಇದೆ, ಏನಂತ ನೋಡ್ತಾ ಹೋಗೋಣ. ಅದರಲ್ಲಿ A ಮತ್ತು B ಅಂತ 2 ಕ್ವಶನ್ಗಳನ್ನು ಕೊಟ್ಟಿದ್ದಾನೆ. NaOH CaOH ಟಾಯ್ಸ್ ಅಥವಾ H2 ಮತ್ತು Cl2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುವಿರಿ ಅಂತ ಇದೆ. ಸೊ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ ಅಂತ ಕೇಳ್ತಾನೆ. ಅದನ್ನು ಮೊದಲು ನೋಡ್ತಾ ಹೋಗೋಣ. ಸೊ ಯಾವ್ಯಾವ ವಸ್ತುಗಳನ್ನು ಬಳಸ್ತಪ್ಪ ಅಂದ್ರೆ ನಾವು CaOH ಟಾಯ್ಸನ್ನು ಬಳಸ್ತೀವಿ, Cl2 ಅನ್ನು ಬಳಸ್ತೀವಿ. ಇದರ ರಾಸಾಯನಿಕ ಹೆಸರು CaOCl2 ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಹಾಗೆ ಇದರ ಉಪಯೋಗಗಳೇನಪ್ಪ ಅಂದರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು, ಚಲುವೆ ಅಂದರೆ ಬಿಳುಪು ನೀಡಲು. ಇನ್ನು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚಲುವೆ ಅಥವಾ ಬಿಳುಪು ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. ಹಾಗೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಿಗೊಳಿಸಲು ಸೋಂಕುನಾಶಕವಾಗಿ ಬಳಸುತ್ತಾರೆ ಅನ್ನೋದನ್ನು ಬರೆದ್ರೆ ನಿಮ್ಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೆತವೆ. ಇನ್ನು ಮುಂದಿನದಾಗಿ ಬಿ ಪ್ರಶ್ನೆ ಇದೆ ನೋಡಿ. 4 ಮಾರ್ಕ್ಸಿನಲ್ಲಿ ಬಿ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, A ಮತ್ತು B. A 1 ಮತ್ತು 2 ಅಂತ. ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು
ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವೆಂದು ಹೇಗೆ ಗುರುತಿಸುವಿರಿ ಅಂತ ಕೇಳಿದಾನೆ. ಹಾಗೆ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಅಂತ ಇದೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ನೀಲಿ ಲಿಟ್ಮಸ್ ಕಾಗದವು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣ ಬದಲಿಸುವುದಿಲ್ಲ. ನೀಲಿ ಲಿಟ್ಮಸ್ ಕಾಗದ ಏನು ಮಾಡಲ್ಲ, ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಬಣ್ಣ ಬದಲಿಸುವುದಿಲ್ಲ, ಆದರೆ ಆಮ್ಲೀಯ ದ್ರಾವಣದಲ್ಲಿ ಬಣ್ಣವನ್ನು ಬದಲಾಯಿಸಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಎರಡನೇ ಪ್ರಶ್ನೆ, ಮಣ್ಣಿನ ಆಮ್ಲೀಯ ಗುಣ ಹೆಚ್ಚಾದಾಗ ಅಥವಾ ಮಣ್ಣಿನ pH ಮೌಲ್ಯ ಕಡಿಮೆ ಆದಾಗ ಅಥವಾ ಮಣ್ಣಿನಲ್ಲಿ H3+, H3O+ ಅಥವಾ H+ ಅಯಾನ್ಗಳ ಸಾರತೆ ಹೆಚ್ಚಾದಾಗ, ಅಂದರೆ ಮಣ್ಣಿನಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಒಬ್ಬ ರೈತನು ತನ್ನ ಕೃಷಿ ಭೂಮಿಗೆ ಸುಣ್ಣವನ್ನು ಬೆರೆಸ್ತಾನ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೆತವು. ಇನ್ನು 24ನೇ ಪ್ರಶ್ನೆ, ಒಂದು ಪ್ರಶ್ನೆ ಇರ್ತದೆ, ಒಟ್ಟು 5 ಅಂಕಗಳು ಒಂದೇ ಪ್ರಶ್ನೆಗೆ. ಸೊ ಈ ಸಲ ಏನು ಮಾಡಿದ್ದಾನೆ, ಕೆಮಿಸ್ಟ್ರಿ ವಿಭಾಗದಲ್ಲಿ ಕೊಟ್ಟಿದ್ದಾನೆ. ಸೊ 24ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಎ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಸೊ ಬನ್ನಿ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ ವ್ಯತ್ಯಾಸಗಳು ಈ ರೀತಿಯಾಗಿರ್ತವೆ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿರ್ತವೆ. ಅಂದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವೆ ಅಥವಾ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದ್ರೆ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧಗಳನ್ನು ಹೊಂದಿವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿದ್ದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗಳು ಒಳಪಟ್ಟರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಮತ್ತು ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ದಹಿಸಿದಾಗ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಕೆಂಪು ಅಥವಾ ಹಳದಿ ಜ್ವಾಲೆಯಿಂದ ಉರಿಯುತ್ತವೆ ಅಂತ ಹೇಳಿದ್ರೆ ಸಾಕು. ಸೊ ಇಲ್ಲಿ 2 ಅಂಕಗಳು ಸಂಪೂರ್ಣವಾಗಿ ದೊರೆತವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ರಚನಾ ಸಮಾಂಗಿಗಳು ಎಂದರೇನು, ಉದಾಹರಣೆಯಿಂದ ವಿವರಿಸಿ ಅಂತ ಕೇಳ್ತಾನೆ. ಇದನ್ನು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ ಇದು. ಸೊ ಒಂದೇ ಅಣುಸೂತ್ರ ಏನಾಗಿರ್ಬೇಕು, ಇಲ್ಲಿ ಒಂದೇ ಆಗಿರಬೇಕು, ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಇರಬೇಕು ಅದರಲ್ಲಿ. ಓಕೆನಾ, ಅಣುಸೂತ್ರ ಒಂದೇ ಆಗಿದ್ರೆ ಪರವಾಗಿಲ್ಲ, ಆದರೆ ರಚನೆ ಹೇಗಿರ್ಬೇಕಂತೆ ವಿಭಿನ್ನವಾಗಿದ್ದರೆ ಅಂತಹ ಹೈಡ್ರೋಕಾರ್ಬನ್ಗಳಿಗೆ ನಾವೆಂತ ಕರಿತೀವಿ, ರಚನಾ ಸಮಾಂಗಿಗಳು ಎಂದು ಕರೆಯುತ್ತೇವೆ. ಓಕೆನಾ, ಇಲ್ಲಿ N-ಬ್ಯೂಟೇನ್ ಅಂತ ಇದೆ, ಹೌದಾ, ಇದರ ರಚನೆಯನ್ನು ನೋಡಿ ನೀವು. ಆದರೆ ಇದರ ಅಣುಸೂತ್ರ ಏನಪ್ಪ ಅಂದರೆ C4H10. ಓಕೆ, ಇದರ ರಚನೆ ನೋಡಿ. ಇಲ್ಲಿ ಐಸೋಬ್ಯೂಟೇನ್ ಅಂತ ಇದೆಯಲ್ಲ, ಇದರ ರಚನೆ ನೋಡ್ರಿ, ಹೌದಾ, ಸ್ವಲ್ಪ ರಚನೆ ಏನಾಗಿದೆ, ಚೇಂಜ್ ಆಗಿದೆ. ಇಲ್ಲಿ ಕೂಡ ಅಣುಸೂತ್ರ C4H10 ಆಗಿರ್ತದೆ. ಸಾಮಾನ್ಯವಾಗಿದ್ದರೆ ಅದನ್ನು N-ಬ್ಯೂಟೇನ್ ಅಂತ ಕರಿತೀವಿ, ರಚನೆ ಭಿನ್ನವಾಗಿದ್ದರೆ ಅದನ್ನು ಐಸೋಬ್ಯೂಟೇನ್ ಎಂದು ಕರೀತೀವಿ. ಇನ್ನು ಸಿ ಪ್ರಶ್ನೆ, ಮೀಥೇನ್ ಚುಕ್ಕಿ ವಿನ್ಯಾಸ ಐತೆ. ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, 5 ಅಂಕಗಳನ್ನು ಗಳಿಸ್ಬೋದು. ಓಕೆನಾ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸಿ. ಸೊ ನೀವು ಹೆಚ್ಚು ವಿಡಿಯೋಗಳನ್ನು ಪೂರ್ಣವಾಗಿ ನೋಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನೋಟ್ಸ್ಗಳನ್ನು ಮಾಡ್ಕೊಳ್ಳಿ, ಇದರಿಂದ ತುಂಬ ನಿಮಗೆ ಸಹಾಯವಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಇಲ್ಲಿವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.